ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಹಳ್ಳಿ ಸ್ಟೈಲ್ನ ಬಾಣಂತಿ ಸಾಂಬಾರು. ಈ ಥರ ಋತುಮತಿಯಾದ ಹೆಣ್ಮಕ್ಳಿಗೆ ಮತ್ತು ಬಾಣಂತಿಯರಿಗೆ ಈ ಥರ ಆರೋಗ್ಯಕರವಾದ ಸಾಂಬಾರನ್ನ ಮಾಡಿ ಕೊಡಿ. ಈ ಸಾಂಬಾರನ್ನ ವಾರಕ್ಕೆ 3 ಸಲ ಮಾಡಿಕೊಟ್ರು ಬೇಡ ಅನ್ನಲ್ಲ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟ್ನ ಇಟ್ಕೊಂಡು ಇದಕ್ಕೆ 4 ಟೇಬಲ್ ಸ್ಪೂನು ಧನಿಯಾ ಹಾಕೋತಾ ಇದ್ದೀನಿ. ನೀವು ಎಷ್ಟು ಮಾಡ್ತೀರಾ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ 2 ಸ್ಪೂನಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ. ಮತ್ತು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಹೇಗೆ ಬೇಕೋ ನೋಡಿ ಹಾಕ್ಕೊಳ್ಳಿ. ಮತ್ತು ಇವಾಗ 4-5 ನಾನು ಗುಂಟೂರು ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಖಾರ ಕಡಿಮೆ ಇರುತ್ತೆ. ಇವಾಗ ಇಷ್ಟು ಕೊಬ್ಬರಿ ಬೇಕಾಗುತ್ತೆ ನೋಡಿ. ಇಷ್ಟು ಅಗಲ ಕೊಬ್ಬರಿನ ತೊಗೊಂಡಿದ್ದೀನಿ. ಇದನ್ನು ತುರಿದು ಹಾಕೋತಾ ಇದ್ದೀನಿ. ಈ ಥರ ತುರಿದು ಹಾಕೋದ್ರಿಂದ ಬೇಗ ನುಣ್ಣಗಾಗತ್ತೆ. ಇವಾಗ ಇದು ಡ್ರೈ ಐಟಮು. ಇದನ್ನು ಸಪ್ರೇಟಾಗಿ ಪೌಡ್ರ್ ಮಾಡ್ಕೋಬೇಕು. ನಾನು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಇವಾಗ ಇದು ನೀರಿನ ಅಂಶ ಇರೋ ಐಟಮು ನೋಡಿ. ಫಸ್ಟಿಗೆ 1 ಈರುಳ್ಳಿ ತೊಗೊಂಡು ಅರ್ಧನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿ ಈರುಳ್ಳಿ. ಮತ್ತು ಇನ್ನೂ ಅರ್ಧ ಈರುಳ್ಳಿನ ಸ್ಟವ್ ಮೇಲಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಲೆ ಇದ್ದರೆ ಒಲೆ ಒಳಗಡೆ ಹಾಕಿ ಬೇಯಿಸ್ಕೋಬೇಕು. ಇವಾಗ ಇದನ್ನು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಸಣ್ಣ ಟೊಮೊಟೊ ಆದರೆ 1 ಟೊಮೊಟೊ ಹಾಕ್ಕೊಳ್ಳಿ, ದಪ್ಪ ಇದ್ದರೆ ಅರ್ಧ ಸಾಕು. ಇವಾಗ ನೋಡಿ, ಫಸ್ಟಿಗೆ ಡ್ರೈ ಐಟಮ್ನ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಧನಿಯಾ ಎಲ್ಲ ಚೆನ್ನಾಗಿ ಪೌಡ್ರ್ ಆಗಬೇಕಂದ್ರೆ ನಾವು ಫಸ್ಟಿಗೆ ನೀರೇನು ಹಾಕ್ತೇನೆ ಹಾಗೆಯೇ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ಥರ ಪೌಡ್ರ್ ಆಗಿದ್ಮೇಲೆ ನಾನಿವಾಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಸುಟ್ಟಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಇವಾಗ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ನಾವು ಧನಿಯಾ ಹಾಕಿರೋದ್ರಿಂದ ಬೇಗ ನುಣ್ಣಗಾಗಲ್ಲ. ಆದಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಇದನ್ನು ನೋಡಿ, ಈ ಥರ ನುಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು. ಇವಾಗ ಇದು ರುಬ್ಬ ಆಗಿದೆ. ಇಷ್ಟಾದರೆ ಸಾಕು. ಒಗ್ಗರಣೆಗೆ ನಾನಿಲ್ಲಿ ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ನಾಟಿ ಈರುಳ್ಳಿ ಇದೆ, ಅದನ್ನು ಜಜ್ಜಿ ತೊಗೊಂಡಿದ್ದೀನಿ. ಮತ್ತು 4-5 ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ. 1 ಕಡ್ಡಿ ಕರಿಬೇವು. ನಿಮಗೆ ನಾಟಿ ಈರುಳ್ಳಿ ಇಲ್ಲ ಅಂದರೆ ನಾರ್ಮಲ್ ಈರುಳ್ಳಿನೇ ಅರ್ಧ ಹಾಕ್ಕೊಳ್ಳಿ. ಇವಾಗ ಒಂದು ಬಾಣಲಿಗೆ ಇಲ್ಲಿ 2 ಸ್ಪೂನ್ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಇದು ನಾರ್ಮಲ್ ಎಣ್ಣೆ. ನೀವು ಬಾಣತಿಗೆ ಕೊಡಬೇಕಂದ್ರೆ ಒಳ್ಳೆಣ್ಣೆ ಅಂತ ಬರುತ್ತೆ, ಆ ಒಳ್ಳೆಣ್ಣೆನ ಹಾಕ್ಕೋಬೇಕು. ಒಳ್ಳೆಣ್ಣೆ ಇಷ್ಟ ಇಲ್ಲ ಅಂದರೆ ತುಪ್ಪನಾದರೂ ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಒಟ್ಟಿಗೆ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಗೆ ಫ್ರೈ ಆಗ್ತಿದ್ದಾಗೇ ಸೈಡಲ್ಲಿ ಒಂದು ಪ್ಲೇಟ್ನ ಇಟ್ಕೊಂಡಿರಬೇಕು. ಮಸಾಲೆ ಹಾಕಿದ ತಕ್ಷಣವೇ ಪ್ಲೇಟ್ನ ಮುಚ್ಚಬೇಕು. ಆವಾಗ ಒಗ್ಗರಣೆ ಸ್ಮೆಲ್ಲು ಆಚೆ ಹೋಗಲ್ಲ, ಅದೆಲ್ಲ ಒಳಗಡೆ ಹಿಡ್ಕೊಂಡಿರುತ್ತೆ. ಇವಾಗ ಓಪನ್ ಮಾಡಿ ನೋಡಿದ್ರೆ ಅದು ಕುದಿ ಬರ್ತಾ ಇರುತ್ತೆ ನೋಡಿ. ಈ ಟೈಮಲ್ಲಿ ನಾವು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಸಾಂಬಾರು ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ಹೆಚ್ಚಿಸ್ಕೊತಾ ಇದ್ದೀನಿ. ಈ ಸಾಂಬಾರ ಎಲ್ಲರೂ ತಿನ್ಬೋದು, ಎಲ್ಲರಿಗೂ ಒಳ್ಳೆಯದೇನೆ ಈ ಸಾಂಬಾರು. ಬಾಣಂತಿ, ಋತುಮತಿಯಾದ ಹೆಣ್ಮಕ್ಳು ಮತ್ತು ಮನೇಲಿರೋರು ಎಲ್ಲರೂ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಒಂದು 5 ನಿಮಿಷ ಕಡಿಮೆ ಉರಿಲಿ ಬೇಯಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನೋಡಿ, ಈ ಥರ ಕಡಿಮೆ ಉರಿಲಿ ಬೆಂದು ನೊರೆ ಎಲ್ಲ ಹೋಗಿದೆ. ಈ ಥರ ಹೋದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಬಾಣಂತಿಯರಿಗಂತೂ ತುಂಬ ಒಳ್ಳೆಯದು. ಮೈಯಲ್ಲಿರೋ ಕೆಟ್ಟ ನೀರೆಲ್ಲ ಆಚೆ ಹೋಗುತ್ತೆ. ಋತುಮತಿಯಾದ ಹೆಣ್ಮಕ್ಳಿಗೂ ಅಷ್ಟೇ ತುಂಬ ಒಳ್ಳೆಯದು. ನೀವು ಇದೇ ಥರ ಟ್ರೈ ಮಾಡಿ. ಮತ್ತು ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.